ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕನ್ನಡ ಜ್ಞಾನ ಭಂಡಾರ ಯೂಟ್ಯೂಬ್ ಚಾನಲ್‌ಗೆ ನಿಮಗೆ ಸ್ವಾಗತ. ನಾನು ನಿಮ್ಮ ವೇಣುಗೋಪಾಲ್. ಇವತ್ತಿನ ಈ ಸಂಚಿಕೆಯಲ್ಲಿ ನಾವು ತಾರಾಸ್ ಅವರು ಬರೆದಿರುವಂತಹ ಒಂದು ಬುಕ್ಕಿನ ವಿಮರ್ಶೆ ಮಾಡೋಣ. ಆ ಬುಕ್ ಯಾವುದು ಅಂತ ನೋಡೋದಾದರೆ, ಹೆಣ್ಣು ಕಟ್ಟಿದ ಮನೆ. ನೀವಿಲ್ಲಿ ನೋಡ್ಬೋದು, ನನ್ನ ಕೈಯಲ್ಲಿ ಆ ಪರ್ಟಿಕ್ಯುಲರ್ ಪುಸ್ತಕ ಇದೆ. ಈ ಬುಕ್‌ನ ನಾನು ಓದಿದ ತಕ್ಷಣ ನನಗೆ ಈ ಬುಕ್ಕಿನ ಬಗ್ಗೆ ವಿಮರ್ಶೆ ಮಾಡೋಣ ಅಂತ ಅನ್ನಿಸ್ತು. ಈ ಬುಕ್ ನಿಮಗೆಲ್ಲ ಆಲ್ರೆಡಿ ಹೇಳ್ದಾಗೆ ತಾರಾಸ್ ಅವರು ಬರೆದಿರೋದು. ಈ ಬುಕ್ ಆಲ್ಮೋಸ್ಟ್ 184 ಪೇಜಸ್ ಇದೆ. ಓಕೆನಾ. ಮುದ್ರಣ ಯಾವಾಗ ಆಗಿದೆ ಅಂತ ನೋಡೋದಾದರೆ, ಮೊದಲನೇ ಮುದ್ರಣ 1996 ಆಗಿತ್ತು. ಎರಡನೇ ಪ್ರಿಂಟ್ 2005 ಆಗಿತ್ತು. ಥರ್ಡ್ ಪ್ರಿಂಟ್ ಅಥವಾ ಮೂರನೇ ಮುದ್ರಣ 2016 ಆಗಿತ್ತು. ನಾಲ್ಕನೇ ಮುದ್ರಣ 2022 ಆಗಿತ್ತು. ಓಕೆನಾ. ಪ್ರೈಸ್ ನೋಡೋದಾದರೆ ₹145 ಇದೆ. ನಿಮಗೆ ಸಪ್ನಾ ಬುಕ್ ಹೌಸ್ ಅಥವಾ ಯಾವುದೇ ಒಂದು ಪ್ರತಿಷ್ಠಿತ ಬುಕ್ ಮಳಿಗೆಗಳಲ್ಲಿ ಸಿಗುತ್ತೆ ನಿಮಗೆ. ಸೊ ಈ ಬುಕ್ ನಿಮ್ಮೆಲ್ಲರ ನಡುವೆ ನಡೆಯುವಂತಹ ಒಂದು ಸ್ಟೋರಿ ಆಗಿದೆ ಅಥವಾ ಕತೆ ಆಗಿದೆ. ಓಕೆನಾ. ಕಾಲ್ಪನಿಕ ಕತೆ ಆಗಿರ್ಬೋದು ಅಥವಾ ತಾರಾಸ್ ಅವರು ನೋಡಿ ಸುತ್ತಮುತ್ತ ನಡೆದ ಕಥೆನೆಲ್ಲ ಸೇರಿಸ್ಕೊಂಡು ಇದೊಂದು ಬುಕ್ನ ಬರೆದಿರ್ಬೋದು. ಬಟ್ ಈ ಕತೆ ಕರ್ನಾಟಕದ ಯಾವುದೇ ಒಂದು ಜಿಲ್ಲೆ ಅಥವಾ ತಾಲೂಕಲ್ಲಿ ತಂದ್ರೂ ಅಲ್ಲಿ ನಡೆಯಬಹುದಂತಹ ಕಥೆನೆ. ಯಾವುದೋ ಒಂದು ಮನೆಯಲ್ಲಿ ನಡೆಯಬಹುದಾದಂಥ ಕಥೆನೆ. ಸೊ ಹೆಣ್ಣು ಕಟ್ಟಿದ ಮನೆ ಈ ಪರ್ಟಿಕ್ಯುಲರ್ ಬುಕ್ಕನ್ನ 2 ಭಾಗವಾಗಿ ವಿಂಗಡಣೆ ಮಾಡಿದ್ದಾರೆ. ಓಕೆನಾ. ಎಂಟೈರ್ ಬುಕ್ಕಲ್ಲಿ 2 ಸೆಕ್ಷನ್ ಇದೆ. ಫಸ್ಟ್ ಸೆಕ್ಷನ್ ನೋಡೋದಾದರೆ ನೀವು ಹೆಂಡತಿಯ ಗಂಡ ಅಂತ ಇದೆ. ಓಕೆನಾ. ಎರಡನೇ ಸೆಕ್ಷನ್ ನೋಡೋದಾದರೆ ಬಿತ್ತಿ ಬಿರುಕು ಬಿಟ್ಟಿತು ಅಂತ ಅಂದ್ಬಿಟ್ಟು. ಓಕೆನಾ. ಫಸ್ಟ್ ಸೆಕ್ಷನಲ್ಲಿ ಹೆಂಡತಿಯ ಗಂಡ ಅಂತ ಏನಿದೆಯಲ್ಲ, ಈ ಪರ್ಟಿಕ್ಯುಲರ್ ಬುಕ್ ಅದೇ ಹೇಳೋ ಹಾಗೆ ಅಥವಾ ಬುಕ್ಕಿನ ಟೈಟಲ್ಲೇ ಹೇಳೋದಾಗೆ ಹೆಣ್ಣು ಕಟ್ಟಿದ ಮನೆ. ಒಂದು ಹೆಣ್ಣು ಒಂದು ಮನೆ ಕಟ್ಟೋದಕ್ಕೆ ಎಷ್ಟೆಲ್ಲ ಕಷ್ಟಪಡ್ತಾಳೆ, ಅವಳು ಎಷ್ಟೆಲ್ಲ ತ್ಯಾಗ ಮಾಡ್ತಾಳೆ, ಅವಳು ಎಷ್ಟೆಲ್ಲ ತಲೆ ಉಪಯೋಗಿಸ್ಬೇಕು. ಸೊ ಅದೆಲ್ಲ ಈ ಪರ್ಟಿಕ್ಯುಲರ್ ಬುಕ್ಕಲ್ಲಿದೆ. ಅದರಲ್ಲೂ ಮೊದಲನೇ ಪಾರ್ಟಲ್ಲಿದೆ ಅದು. ಓಕೆನಾ. ಮೊದಲನೇ ಸೆಕ್ಷನ್ ಏನು ಹೇಳ್ತೀವಲ್ಲ, ಮೆಜಾರಿಟಿ ಆಲ್ಮೋಸ್ಟ್ ಫಸ್ಟ್ 60% ಆಫ್ ದ ಬುಕ್ಕು ರಿಲೇಟೆಡ್ ಟು ದ್ಯಾಟ್. ಅಂದರೆ ಈ ಪರ್ಟಿಕ್ಯುಲರ್ ಬುಕ್ಕಲ್ಲಿ ಬರುವ ಪಾತ್ರಗಳನ್ನ ನೋಡೋದಾದರೆ ನಾವು ರಾಮಾವಧಾನಿಗಳು ಅಂತ ಬರ್ತಾರೆ. ಅವರು ಮೋಸ್ಟ್ಲಿ ಜ್ಯೋತಿಷ್ಯ ಅಥವಾ ಪುರೋಹಿತಿಕೆ ಕೆಲಸನ ಮಾಡ್ತಾ ಇರ್ತಾರೆ. ಅವರು ನರಸಮ್ಮ ಅಂತ ಒಂದು ಹೆಣ್ಣನ್ನ ಮದುವೆ ಆಗ್ತಾರೆ. ರಾಮಾವಧಾನಿಗಳಿಗೆ ಈ ಪುರೋಹಿತಿಕೆ ಬಿಟ್ಟು ಬೇರೆ ದುಡ್ಡನ್ನ ಹೇಗೆ ಉಳಿಸ್ಬೇಕು, ಹೇಗೆ ಮಾಡಬೇಕು, ಸಂಸಾರನ ಹೇಗೆ ಮ್ಯಾನೇಜ್ ಮಾಡಬೇಕು, ಅದೇ ರೀತಿ ಎಷ್ಟು ದುಡ್ಡು ಉಳಿಸ್ಬೇಕು, ಮನೆ ಹೇಗೆ ಕಟ್ಟಬೇಕು ಅಷ್ಟೆಲ್ಲ ಗೊತ್ತಿರೋಲ್ಲ. ಅವಾಗ ಏನು ಮಾಡ್ತಾರೆ, ಅವರ ಮಾವನವರು ಈ ನರಸಮ್ಮ ಅವ್ರಿಗೆ ಹೇಳ್ತಾರೆ, ರಾಮಾವಧಾನಿ ನನ್ನ ಮಗ ಏನಿದ್ದಾನಲ್ಲ ಅವನಿಗೆ ಈ ವ್ಯವಹಾರ ಜ್ಞಾನ ತುಂಬ ಗೊತ್ತಿಲ್ಲ, ನೀನೇ ಈ ಸಂಸಾರದ ವ್ಯವಹಾರನ ನಿರ್ವಹಣೆ ಮಾಡಬೇಕು, ನೀನೇ ಈ ಸಂಸಾರದಲ್ಲಿ ಗಂಡಾಗಿ ಮುಂದುವರೆದು ನನ್ನ ಮಗ ಪುರೋಹಿತಿಕೆಯಲ್ಲಿ ಏನೇನು ದುಡ್ಡು ತಗೊಂಬರ್ತಾನಲ್ಲ ಅಥವಾ ಗಳಿಸ್ತಾನಲ್ಲ ಆ ದುಡ್ಡನ್ನ ನೀನೇ ಕೂಡಿಟ್ಟು ನೀನು ಈ ಸಂಸಾರನ ನಡೆಸಬೇಕು ಅಂತ ಭಾಷೆ ತಗೋತಾರೆ. ಅದೇ ರೀತಿ ನರಸಮ್ಮ ಆ ಮನೆಯನ್ನು ನಡೆಸ್ತಾ ಹೋಗ್ತಾರೆ. ಅದೇ ರೀತಿ ರಾಮಾವಧಾನಿಗಳು ಏನು ಪುರೋಹಿತಿಕೆ ಕೆಲಸದಿಂದ ದುಡ್ಡು ಬರುತ್ತಲ್ಲ ಅದನ್ನೆಲ್ಲ ನರಸಮ್ಮನ ಕೈಲೇ ಕೊಡ್ತಾರೆ, ಹೆಂಡತಿ ನರಸಮ್ಮನ ಕೈಲೇ. ಹೆಂಡತಿ ನರಸಮ್ಮ ಏನಿದಾರಲ್ಲ ಅವರು ದುಡ್ಡಿಗೆ ದುಡ್ಡು ಕೂಡಿಟ್ಟು ಅಲ್ಟಿಮೇಟಾಗಿ ಒಂದು ಮನೇನ ಕಟ್ತಾರೆ. ಆಬ್ವಿಯಸ್ಲಿ ಹಿಂದಿನ ಕಾಲದಲ್ಲಿ ದುಡ್ಡು ಉಳಿಸೋದು ತುಂಬ ಕಷ್ಟ, ದುಡ್ಡು ಗಳಿಸೋದು ಕೂಡ ತುಂಬ ಕಷ್ಟ. ಅದೇ ರೀತಿ ಒಂದು ಮನೆ ಕಟ್ಟಬೇಕು ಅನ್ನೋದು ಏನು ತುಂಬ ಈಸಿ ಮಾತಲ್ಲ, ಕರೆಕ್ಟ್ ಅಲ್ವಾ? ಅದಾದಮೇಲೆ ಈ ಇಬ್ಬರು ದಂಪತಿಗೆ ಏನು ಅಂದರೆ ಇಬ್ಬರು ಮಕ್ಕಳು ಹುಡ್ತಾರೆ. ಒಬ್ಬರು ಶ್ರೀನಿವಾಸ ವಧಾನಿಗಳು ಅಂತ ಅಂದ್ಬಿಟ್ಟು, ಇನ್ನೊಬ್ಬರು ಶೇಷಾಚಲ ಅಂತ. ಓಕೆನಾ. ಶ್ರೀನಿವಾಸ ವಧಾನಿಗಳಿಗೆ ದೊಡ್ಡ ಮಗ ಆಗಿದ್ರು ಕೂಡ ಅವರಿಗೆ ಈ ಪುರೋಹಿತಿಕೆಯಲ್ಲಿ ಇಂಟ್ರೆಸ್ಟ್ ಇರಲ್ಲ. ಅವರು ಓದ್ಕೊಂಡು ಒಂದು ತಾಲೂಕು ಆಫೀಸ್ ಅಥವಾ ಯಾವುದು ನಾವು ಈ ಜಿಲ್ಲಾ ಕಚೇರಿ ಅಂತ ಹೇಳ್ತೀವಲ್ಲ ಅಥವಾ ತಾಲೂಕು ಕಚೇರಿ ಅಂತ ಏನು ಹೇಳ್ತೀವಲ್ಲ ಅಲ್ಲಿ ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈ ಶೇಷಾಚಲ ಏನಿದ್ದಾರಲ್ಲ ಅವರಿಗೆ ವಿದ್ಯೆ ಹತ್ತಲ್ಲ. ಹಾಗಾಗಿ ಅವರು ತಂದೆ ರಾಮಾವಧಾನಿಗಳೇನಿರ್ತಾರಲ್ಲ ಅವ್ರು ಮಾಡ್ತಿರುವಂತಹ ಪುರೋಹಿತಿಕೆನೇ ಕಂಟಿನ್ಯೂ ಮಾಡ್ತಾರೆ. ಅದಾದಮೇಲೆ ಈ ನಮ್ಮ ಶ್ರೀನಿವಾಸ ವಧಾನಿ ಏನಿದ್ದಾರಲ್ಲ ಅವರಿಗೆ ಮದುವೆ ಪ್ರಾಯ ಬರುತ್ತೆ, ಮದುವೆ ಮಾಡ್ತಾರೆ. ವೆಂಕಮ್ಮ ಅಂತ ಒಂದು ಹೆಣ್ಣನ್ನ ತಗೊಂಬರ್ತಾರೆ, ಮದುವೆ ಮಾಡ್ತಾರೆ. ಆ ಹೆಣ್ಣು ಕೂಡ ಅಷ್ಟೇ, ಈ ರಾಮಾವಧಾನಿ ಏನಿದಾರಲ್ಲ ಅವ್ರ ಅತ್ತೆ ಏನಿತ್ತಲ್ಲ ನರಸಮ್ಮ ಅವ್ರು ಹೇಳ್ತಾರೆ, ನನ್ನ ದೊಡ್ಡ ಮಗ ಏನಿದ್ದಾನಲ್ಲ ನೀನು ಮದುವೆ ಆಗಿದೆಯಾ ಒಳ್ಳೆಯದು, ಬಟ್ ಅವನಿಗೆ ವ್ಯವಹಾರ ಜ್ಞಾನ ತುಂಬ ಏನಿಲ್ಲ, ಸುಮ್ಮನೆ ದುಡಿತಾನೆ, ತಗೊಂಬಂದು ನನ್ನ ಕೈಯಲ್ಲಿ ದುಡ್ಡು ಕೊಡ್ತಿದ್ದಾನೆ. ಮದುವೆ ಆದಮೇಲೆ ನೀನು ಏನು ಗೊತ್ತಾ, ಇವನು ದುಡ್ಡಿರೋವಂಥ ದುಡ್ಡನ್ನ ನಾನು ಹೇಗೆ ನನ್ನ ಸಂಸಾರದ ಜವಾಬ್ದಾರಿನ ಹೊತ್ಕೊಂಡು ನಾನು ಒಂದು ಮನೆ ಕಟ್ಟಿದ್ನೋ ಅದೇ ರೀತಿ ನೀನು ಈ
ಸಂಸಾರದ ಹೊಣೆನ ಹೊರಬೇಕು ಅಂತ ವೆಂಕಮ್ಮನ ಹತ್ರ ಭಾಷೆ ತಗೋತಾರೆ. ಓಕೆನಾ? ವೆಂಕಮ್ಮನ ಕೂಡ ತಾಯಿ ಅತ್ತೆಯವರಿಗೆ ಭಾಷೆ ಕೊಟ್ಟು ಈ ಶ್ರೀನಿವಾಸ ವದಾನಿಗಳು ಏನಿದಾರಲ್ಲ ಅವರು ಈ ತಾಲೂಕು ಆಫೀಸಲ್ಲಿ ಏನು ಕೆಲಸ ಮಾಡ್ತಿರೋ ಅಂತ ಬಂದಿರೋ ಸ್ಯಾಲ್ರಿ ಜೊತೆಗೆ ಮೇಲೆ ಗಿಂಬಳ ಅಂತ ಏನು ಕರಿತಿದ್ವು, ಹೆಚ್ಚಿನ ಹಣ ಅಂತ ಈ ಬುಕ್ಕಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅದನ್ನು ಕೂಡ ತಂದು ತನ್ನ ಹೆಂಡತಿ ವೆಂಕಮ್ಮನಿಗೆ ಕೊಡ್ತಾರೆ. ವೆಂಕಮ್ಮನವರು ಈ ಸಂಸಾರನ ನಿಭಾಯಿಸ್ಕೊಂಡು ಹೋಗ್ತಾರೆ. ಈ ರಾಮಾವಧಾನಿಗಳು ಏನಿದಾರಲ್ಲ ಅವರಿಗೆ 3 ಜನ ಮಕ್ಕಳಿರ್ತಾರೆ. ದೊಡ್ಡವನು ಶ್ರೀನಿವಾಸ ವಧಾನಿಗಳು, ಮಧ್ಯದವರು ಹೆಣ್ಮಗಳಾಗಿರ್ತಾರೆ ಪದ್ಮಾವತಿ ಅಂತ, ಮೂರನೇವನು ತಮ್ಮ, ಅವರ ಹೆಸರು ಶೇಷಾಚಲ ಅಂತ. ಓಕೆನಾ? ಈ ಕಾಲದಲ್ಲಿ ನಿಮಗೆಲ್ಲ ಗೊತ್ತೇ ಇದೆ, ಈ ಮದುವೆ ಹೆಣ್ಣು ಮಕ್ಕಳು ಅಥವಾ ಗಂಡು ಮಕ್ಳುಗಳು ಚಿಕ್ಕ ಏಜಲ್ಲೇ ಮಾಡಿಬಿಡ್ತಾರೆ. ಅವ್ರು ಇನ್ನೂ ಮೈನೆರ್ದಿರಲ್ಲ, ಅಂದರೆ ಮೆಚ್ಯೂರ್ ಆಗಿರಲ್ಲ. ಈ ಮಧ್ಯದ ಮಗಳು ಏನಿದ್ದಾಳ ಪದ್ಮಾವತಿ, ಅವಳಿಗೆ ಮದುವೆ ಆಗುತ್ತೆ. ಬಟ್ ಮದುವೆ ಆದ್ರೂ ಕೂಡ ಅವಳು ಇನ್ನೂ ಮೈನೆರ್ದಿರಲ್ಲ. ಹಿಂದಿನ ಕಾಲದಲ್ಲಿ ನಿಮಗೆಲ್ಲ ಗೊತ್ತೇ ಇದೆ, ಹೆಣ್ಮಕ್ಳುಗಳು ತುಂಬ ಚಿಕ್ಕವರಾದ್ರೂ ಕೂಡ ಅವರಿಗೆ ಮದುವೆ ಮಾಡ್ತಾಯಿದ್ರು. ಕರೆಕ್ಟ್ ಅಲ್ವಾ? ಸೊ ಈ ಪರ್ಟಿಕ್ಯುಲರ್ ಈ ಸಂಸಾರದ ಜಂಜಾಟದಲ್ಲಿ ಏನಾಗುತ್ತೆ, ಈ ಪದ್ಮಾವತಿ ಕೂಡ ಮೈನೇರಿತಾಳೆ. ಅದೇ ರೀತಿ ಮದುವೆ ಆದ ಗಂಡು ಏನಿರ್ತಾನಲ್ಲ ಅವ್ರ ಕಡೆಯವರು ಕೂಡ ಕಾಗದ ಬರೀತಾರೆ. ಮದುವೆ ಆಗಿ ಇಷ್ಟು ದಿನ ಆಯಿತು, ಆಮೇಲೆ ನಿಮ್ಮ ಮಗಳು ದೊಡ್ಡವರಾಗಿ ಅದು ಕೂಡ ಆಗಿದೆ, ನಿಮ್ಮ ಮಗಳನ್ನ ಪ್ರಸ್ತಾವ ಮಾಡಿ ನಮ್ಮ ಮನೆಗೆ ಕಳಿಸಿ ಅಂತ ಅಂದ್ಬಿಟ್ಟು. ಬಟ್ ಈ ವೆಂಕಮ್ಮನಿಗೆ ಒಂದು ತಲೆನೋವಾಗುತ್ತೆ. ಏನಂದರೆ ಈ ಪ್ರಸ್ತಕ್ಕೆ ಹತ್ತತ್ರ ಒಂದು 300-400 ರೂಪಾಯಿ ದುಡ್ಡು ಬೇಕಾಗುತ್ತೆ ಆಗಿನ ಕಾಲದಲ್ಲಿ. ಆ ದುಡ್ಡಿಗೆ ಈ ತನ್ನ ಗಂಡ ಏನಿದಾರಲ್ಲ ಶ್ರೀನಿವಾಸ ವಧಾನಿಗಳು, ಈ ತಾಲೂಕಾ ಆಫೀಸಲ್ಲಿ ಕೆಲಸ ಮಾಡ್ತಿರ್ತಾರಲ್ಲ, ಅವರೇ ಏನಾದ್ರೂ ಹೋಗಿ ಸಾಲ ತೊಗೊಂಬಂದರೆ ಅವ್ರ ಮೈ ಮೇಲೆ ಫ್ಯೂಚರಲ್ಲಿ ಏನು ಬಿದ್ದುಬಿಡುತ್ತೋ ಅಂತ ಅಂದ್ಬಿಟ್ಟು ಅವರು ತಮ್ಮ ಮೈದುನ ಇರ್ತಾರಲ್ಲ ಶೇಷಾಚಲ, ಒಂದು ಉಪಾಯ ಮಾಡಿಬಿಟ್ಟು ಅವನ ಕೈಲಿ ಮುಚ್ಚಿಗೆ ಪತ್ರ ಅಥವಾ ಶ್ಯೂರಿಟಿ ಲೆಟರ್ ಅಂತ ಏನಿದೆಯಲ್ಲ ಅದನ್ನು ಬರೆಸ್ಬಿಟ್ಟು ಆ ಊರಿನಲ್ಲಿ ಸಾಲ ಕೊಡುವಂಥ ಒಬ್ಬ ವರ್ತಕನಿಗೆ ಕೊಟ್ಟು ಬರ್ತಾರೆ. ಸೊ ಗಂಡ ಹೆಂಡತಿ ಪ್ಲ್ಯಾನ್ ಮಾಡಿಬಿಟ್ಟು ವೆಂಕಮ್ಮ ಮತ್ತು ಶ್ರೀನಿವಾಸ ವಧಾನಿಗಳು, ನೀವು ಕೊಡೋದು ಬೇಡ, ನಿಮ್ಮ ತಮ್ಮನ ಕೈಲಿ ಲೆಟರ್ ಬರೆಸಿ ಕೊಡ್ಸೋಣ, ಸೊ ದಟ್ ಫ್ಯೂಚರಲ್ಲಿ ಏನಾದ್ರೂ ಪ್ರಾಬ್ಲಮ್ ಆದರೆ ಅದಕ್ಕೆ ಅವನೇ ಜವಾಬ್ದಾರಿ ಆಗಿರ್ತಾನೆ ಅಂತ ಅಂದ್ಬಿಟ್ಟು ಮಾಡ್ತಾರೆ. ಓಕೆ? ಅದಾದಮೇಲೆ ಏನಾಗುತ್ತೆ, ತಂಗಿಯ ಪ್ರಸ್ತಾವ ಆಗುತ್ತೆ. ತಂಗಿನ ಅವ್ರ ಮನೆಗೆ ಕಳಿಸ್ಕೊಡ್ತಾರೆ, ಮದುವೆ ಆದ ಮನೆಗೆ. ಇದೇ ರೀತಿ ಕಾಲ ನಡೀತಾ ಇರುತ್ತೆ. ವೆಂಕಮ್ಮ ಗರ್ಭಿಣಿ ಆಗ್ತಾರೆ. ವೆಂಕಮ್ಮ ಗರ್ಭಿಣಿ ಆದಾಗ ಏನಾಗುತ್ತೆ, ಅವಳನ್ನ ನೋಡ್ಕೊಳೋದಕ್ಕೆ ಈ ತಮ್ಮ ಮೈದುನ ಏನಿರ್ತಾನಲ್ಲ ಶೇಷಾಚಲ, ಅವನೇ ಮನೆಯಲ್ಲಿ ಬೇಕಾದಂತಹ ಎಷ್ಟು ಕೆಲಸ ಆಗುತ್ತೋ ಅಷ್ಟು, ತರಕಾರಿ ಹೆಚ್ಚೋದಿರ್ಬೋದು, ಅಡುಗೆಯಲ್ಲಿ ಸ್ವಲ್ಪ ಹೆಲ್ಪ್ ಮಾಡೋದಿರ್ಬೋದು, ಇದೆಲ್ಲ ಮಾಡ್ತಿರ್ತಾನೆ ಅತ್ತಿಗೆಗೆ. ಬಟ್ ವೆಂಕಮ್ಮ ಗರ್ಭಿಣಿ ಆದಾಗ ಅವಳಿಗೆ ಒಬ್ಬ ಹೆಣ್ಣು ಮಗಳ ಸಪೋರ್ಟ್ ಬೇಕಿರುತ್ತೆ. ಅವಾಗ ಏನು ಮಾಡ್ತಾರೆ, ಅವರು ವೆಂಕಮ್ಮನ ತಂಗಿನ ತವ್ರ ಮನೆಯಿಂದ ಕರೆಸ್ಕೋತಾರೆ. ಆ ಹುಡುಗಿ ಹೆಸರು ಭಾಗೀರಥಿ ಅಂತ ಅಂದ್ಬಿಟ್ಟು. ಓಕೆನಾ? ಭಾಗೀರಥಿ ಕೂಡ ಇವ್ರ ಜೊತೆನೇ ಇರೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಬಿಕಾಸ್ ವೆಂಕಮ್ಮನಿಗೆ ಒಬ್ಬ ಹೆಣ್ಣಿನ ಸಹಾಯ ಬೇಕಿರುತ್ತೆ ಈ ಪ್ರೆಗ್ನೆನ್ಸಿ ಏನಿರ್ತಲ್ಲ ಈ ಪೀರಿಯಡಲ್ಲಿ ಮ್ಯಾನೇಜ್ ಮಾಡೋದಕ್ಕೆ. ಹೌದಲ್ಲ? ಅದಾದಮೇಲೆ ಏನಾಗುತ್ತೆ ಅಂದರೆ, ವೆಂಕಮ್ಮನಿಗೆ ಬರ್ತಾ ಬರ್ತಾ ತನ್ನ ಮೈದನ ಮೇಲೆ ಅಸಡ್ಡೆ ಸ್ಟಾರ್ಟ್ ಆಗುತ್ತೆ. ಸುಮ್ಮನೆ ಬೈಯೋದು, ಸುಮ್ಮನೆ ಅವನನ್ನು ನೀನು ಮಾಡ್ತಿರೋ ಕೆಲಸ ಸರಿ ಇಲ್ಲ ಅಂತ ಅನ್ನೋದು, ಇಲ್ಲಾಂದರೆ ಅವ್ನು ಬಂದಾಗ ಊಟಕ್ಕೆ ನೀಡ್ದಲೇ ಇರ್ಬೋದು, ಅವನೇ ಹೋಗಿ ನೀಡ್ಕೋಬೇಕು, ಆ ರೀತಿ ಎಲ್ಲ ಇರುತ್ತೆ. ಸೊ ಅದೇ ರೀತಿ ಈ ತಾತ್ಸಾರ ಏನಿದೆಯಲ್ಲ, ವೆಂಕಮ್ಮನ ತಾತ್ಸಾರ ಅವನ ಮೈದದ ಮೇಲೆ ಅವ್ರದ್ದು ತಂಗಿಗೂ ಹೇಳ್ಕೊಡ್ತಾಳೆ. ಅಥವಾ ತಂಗಿನೂ ನೋಡಿ ನೋಡಿ ನನ್ನ ಅಕ್ಕನ ಈ ಶೇಷಾಚಲನಿಗೆ ತಮ್ಮ ಭಾವನ ತಮ್ಮ ಏನಿದಾನಲ್ಲ ಅವನಿಗೆ ತನ್ನ ಅಕ್ಕನೇ ರೆಸ್ಪೆಕ್ಟ್ ಕೊಡ್ತಿಲ್ಲ, ನಾನೆಂತೂ ಕೊಡಬೇಕು ಅಂತ ಇವಳು ಕೂಡ ಹೋಗ್ತಾ ಹೋಗ್ತಾ ಅದನ್ನೇ ಸ್ಟಾರ್ಟ್ ಮಾಡ್ತಾಳೆ. ರೆಸ್ಪೆಕ್ಟ್ ಕೊಡ್ದಲೇ ಇರೋದು, ಅದೇ ರೀತಿ ಅವನ ಬಗ್ಗೆ ಅಸಡ್ಡೆ, ಅವ್ನು ಬಂದರೆ ತಲೆನೋವು ಅಂತ ಸುಮ್ಮನೆ ಮಲ್ಕೊಳೋದು, ಊಟ ಮಾಡೋಕ್ಕೆ ಊಟ ನೀಡಬೇಕಾಗುತ್ತೆ ಅಂತ ಅಂದ್ಬಿಟ್ಟು ಈ ರೀತಿ ಆಗುತ್ತೆ. ಸ್ಲೋ ಆಗಿ ಏನಾಗುತ್ತೆ, ಅಕ್ಕ ಹೇಳ್ತಾಳೆ ಹಿಂದೆ ತನ್ನ ನಾದ್ನಿ ಪದ್ಮಾವತಿಯ ಪ್ರಸ್ತಕ್ಕೆ ಹೇಗೆ ಸಾಲ ಇಸ್ಕೊಂಬಂದ್ರು, ಆ ಸಾಲಕ್ಕೆ ಮೈದುನ ಶೇಷಾಚಲನ್ನ ಹೇಗೆ ಅರಕಿಯ ಕುರಿ ಮಾಡಿದ್ರು ಅಂತ ಅಂದ್ಬಿಟ್ಟು ಕೂಡ ಹೇಳ್ತಾರೆ. ಅದನ್ನು ಅಕ್ಕ ತಂಗಿಗೆ ಹೇಳ್ತಾಳೆ. ತಂಗಿ ಮೈಂಡಲ್ಲಿ ಇಟ್ಕೊಂಡಿರ್ತಾಳೆ. ಅದೇ ರೀತಿ ಫ್ಯೂಚರಲ್ಲಿ ಏನಾಗುತ್ತೆ, ಹೋಗ್ತಾ 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 ತನ್ನ ಅಕ್ಕ ಅವರ ಮೈದನ ಮೇಲೆ ಮಾಡ್ತಿರುವಂಥ ತಾತ್ಸಾರ ಧೋರಣೆಗಳೆಲ್ಲ ನೋಡ್ತಾ ನೋಡ್ತಾ ತಂಗಿಯಾಗಿರುವಂಥ ಭಾಗೀರಥಿಗೂ ಕೂಡ ಅನುಕಂಪ ಸ್ಟಾರ್ಟ್ ಆಗುತ್ತೆ ಈ ಶೇಷಾಚಲನ ಬಗ್ಗೆ. ಏನಕ್ಕೆ ನಮ್ಮ ಅಕ್ಕ ಪಾಪ ಅಷ್ಟು ಮೃದುವಾದ ಸ್ವಭಾವದ ಒಬ್ಬ ಹುಡುಗನ ಮೇಲೆ ಆಕ್ರಮಣ ಮಾಡ್ತಿದ್ದಾರೆ ಅಥವಾ ಧೋರಣೆ ತೋರ್ತಿದ್ದಾರೆ ಅಂತ ಅಂದ್ಬಿಟ್ಟು. ಅದೇ ರೀತಿ ಪ್ರೀತಿನೂ ಕೂಡ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಈ ತಂಗಿ ಏನಿದ್ದಾಳಲ್ಲ ತಂಗಿಗೂ ಮತ್ತು ತಂಗಿಯಾದಂತಹ ಭಾಗೀರಥಿಗೂ ಮತ್ತು ಮೈದುನಲಾದಂತಹ
ಶೇಷಾಚಲನ್‌ಗೂ. ಬಟ್ ಶೇಷಾಚಲನ್‌ಗೆ ಇವಳ ಮೇಲೆ ಆ ರೀತಿಯಾದಂಥ ಯಾವುದೇ ಭಾವನೆ ಮೂಡಿರಲ್ಲ ಇನ್ನೂ ಕೂಡ. ಬಟ್ ಈ ರೀತಿ ಇದ್ದಾಗ ವೆಂಕಮ್ಮನಿಗೆ ಗಂಡು ಮಗುವಿನ ಜನನ ಆಗುತ್ತೆ. ಮಗುವಿನ ಹೆಸರನ್ನ ರಾಜಾವಧಾನಿ ಅಂತ ಇಡ್ತಾರೆ. ಸೊ ನಾಮಕರಣಕ್ಕೆ ತನ್ನ ಈ ಮಕ್ಕಳೇನಿದಾರಲ್ಲ, ಮಕ್ಕಳು, ಅಳಿಯಂದರು ಎಲ್ಲ ಮನೆಗೆ ಬರ್ತಾರೆ. ಆವಾಗ ಅಷ್ಟರೊಳಗಡೆ ಈ ಸಂಸಾರದಲ್ಲಿ ಕೈಂಡ್ ಆಫ್ ಬಿರುಕು ಬಿಟ್ಟಿರುತ್ತೆ. ಬಿಕಾಸ್ ಈ ಶೇಷಾಚಲ ಏನಿದಾನಲ್ಲ, ಅವನಿಗೆ ಆಲ್ರೆಡಿ ಅತ್ತಿಗೆಯ ಈ ತಾತ್ಸಾರದ ಧೋರಣೆ ಇಷ್ಟ ಆಗ್ತಿರಲ್ಲ. ಸೊ ಹಾಗಾಗಿ ಏನು ಮಾಡ್ತಾನೆ, ಅವನು ತನ್ನ ಅಣ್ಣನಿಗೆ ಹೇಳ್ತಾನೆ, ಅಣ್ಣ ಅರ್ಕೆ ಮಾಡ್ತಿರೋಂತಹ ವಿಚಾರ ನನಗೆ ಇಷ್ಟ ಆಗ್ತಿಲ್ಲ, ನಾನು ಈ ಮನೆ ಬಿಟ್ಟು ಹೋಗ್ಬೇಕು ಅಂತ ಇದ್ದೀನಿ ಅಂತ ಹೇಳ್ತಾನೆ. ಅದಕ್ಕೆ ಅಣ್ಣ ಆಗಿರೋನು, ನೀನೇಂತಕ್ಕೆ ಹಿಂಗೆ ಮಾಡ್ತೀಯ, ನಾನೇನೋ ಮಾತಾಡ್ಬಿಟ್ಟು ಸರಿ ಮಾಡ್ತೀನಿ ಅಂತ ಅಣ್ಣ ಕೂಡ ತಮ್ಮನಾದಂಥ ಶೇಷಾಚಲನ್ಗೆ ಸ್ವಲ್ಪ ಸಮಾಧಾನ ಹೇಳ್ತಾನೆ. ಬಟ್ ಅಷ್ಟರೊಳಗಡೆ ಮಗು ಆಗುತ್ತೆ, ಮಗುವಿನ ನಾಮಕರಣ ಆಗುತ್ತೆ. ಆವಾಗ ಏನು ಮಾಡ್ತಾರೆ, ಹೆಂಗಿದೂ ಮನೆಯಿಂದ ಕಳಿಸ್ತೀವಿ, ಅವ್ನಿಗೊಂದು ಮದುವೆ ಮಾಡಿ ಕಳಿಸ್ಬಿಡೋಣ ಅಂತ ಅಂದ್ಬಿಟ್ಟು ಅವರ ಈ ರಾಮಾವಧಾನಿ ಏನಿರ್ತಾರಲ್ಲ, ರಾಜಾವಧಾನಿ ಮತ್ತು ಈ ಶೇಷಾಚಲ ಅವರ ತಂದೆ ಅವ್ರು ಹೇಳ್ತಾರೆ. ಸೊ ಹಾಗಾಗಿ ಓಕೆ ಮದುವೆ ಮಾಡೋಣ ಅಂತ ನೋಡಬೇಕಾದ್ರೆ ಈ ವೆಂಕಮ್ಮ ಏನಿದಾರಲ್ಲ, ಅವ್ರ ತಂದೆನೂ ಕೂಡ ಅವಾಗ ಬಂದಿರ್ತಾರೆ. ಪಾಪಶಾಸ್ತ್ರಿಗಳು ಅಂತ. ಪಾಪಶಾಸ್ತ್ರಿಗಳ ಮಗಳೇನೆ ವೆಂಕಮ್ಮ, ಅವರ ತಂಗಿನೇ ಭಾಗೀರಥಿ. ಸೊ ಈ ಪಾಪಶಾಸ್ತ್ರಿಗಳಿಗೆ ಹಿಂದಿನ ಕಾಲದಲ್ಲಿ ಹೆಣ್ಮಕ್ಳು ಅಂದರೆ ಅವ್ರ ಮೇಲಿರುವಂತಹ ಜವಾಬ್ದಾರಿನ ತೂಗಿಸೋದು ಅಥವಾ ಮದುವೆ ಮಾಡಿ ಮನೆಯಿಂದ ಕಳಿಸ್ಕೊಟ್ರೆ ಒಂದು ದೊಡ್ಡ ಭಾರ ಇಳ್ದಂತಾಗುತ್ತಲ್ಲ. ಹಾಗಾಗಿ ಈ ಪಾಪಶಾಸ್ತ್ರಿಗಳು ಏನಂತಾರೆ ಅಂದರೆ, ಈ ರಾಮಾವಧಾನಿಗಳು ಏನಿರ್ತಾರಲ್ಲ, ಅವ್ರಿಗೆ ನನ್ನ ಮಗಳನ್ನ ನೀವು ನೋಡಿದಿರಲ್ಲ, ಅವಳನ್ನೇ ಯಾಕೆ ನೀವು ಮನೆ ಸೊಸೆಯಾಗಿ ತಗೋಬಾರ್ದು ಅಂತ ಅಂದ್ಬಿಟ್ಟು. ಬಟ್ ಆವಾಗ ಇದೊಂದು ಡಿಸ್ಕಷನ್ ಆಗುತ್ತೆ. ಅಳಿಯಂಗನ ಜೊತೆ ಡಿಸ್ಕಷನ್ ಆಗುತ್ತೆ, ಮಗಳಾದ ಪದ್ಮಾವತಿ ಜೊತೆ ಡಿಸ್ಕಷನ್ ಆಗುತ್ತೆ. ಎಲ್ಲರೂ ಒಪ್ಪಿಗೆ ಸೂಚಿಸ್ತಾರೆ. ಬಟ್ ಈ ಮಾತನ್ನು ವೆಂಕಮ್ಮನ ಹತ್ರ ತನ್ನ ದೊಡ್ಡ ಮಗಳು, ಈ ಶ್ರೀನಿವಾಸವಧಾನ ದೊಡ್ಡ ಮಗ ಏನಿದಾರಲ್ಲ, ಅವರ ಹೆಂಡತಿ ಆದಂತಹ ವೆಂಕಮ್ಮನ್ನ ಕೇಳೋದಕ್ಕೆ ಹೋಗ್ತಾರೆ. ಅವಳನ್ನು ಒಂದ್ಸರಿ ಕೇಳಿಬಿಡಿ ಅಂತ ಅಂದ್ಬಿಟ್ಟು. ಈ ಪಾಪಶಾಸ್ತ್ರಿಗಳು ಹೆಣ್ಣಿನ ತಂದೆ ಏನಿರ್ತಾರಲ್ಲ, ಅವರು ವೆಂಕಮ್ಮನ ಹತ್ರ ಕೇಳೋದಕ್ಕೆ ಹೋದಾಗ ವೆಂಕಮ್ಮ ಕುಟುಕ್ತಾರೆ, ಬೇಡ, ಈ ಮದುವೆ ಇಷ್ಟ ಇಲ್ಲ. ಆವಾಗ ಪಾಪಶಾಸ್ತ್ರಿಗಳಿಗೆ ಸಿಟ್ಟು ಬರುತ್ತೆ, ನನ್ನ ಮಗಳು ಎಲ್ಲರೂ ಒಪ್ಪಿರುವಂತಹ ಇಂಥ ಶುಭ ವಿಷಯದಲ್ಲಿ ಏಂತಕ್ಕೆ ಇವಳು ಕುಟುಕ್ತಿದ್ದಾಳೆ ಅಥವಾ ಕೆಟ್ಟದ್ದು ಮಾತಾಡ್ತಿದ್ದಾಳೆ ಅಂತ ತುಂಬ ಸಿಟ್ಟು ಬರುತ್ತೆ. ಕೇಳ್ತಾರೆ, ನಿನಗೆ ಹುಡುಗನಲ್ಲಿ ಏನಾದ್ರು ದೋಷ ಇದೆಯಾ, ಇಲ್ಲಾಂದರೆ ಅವನಲ್ಲಿ ಯಾವ್ದಾದ್ರು ಕೆಟ್ಟ ಚಾಟ ಇದೆಯಾ, ಅದನ್ನೆಲ್ಲ ಕೇಳ್ತಾರೆ. ಅದು ಯಾವುದೂ ಇಲ್ಲ ಅಂತ ಹೇಳ್ತಾಳೆ. ಬಟ್ ಇದ್ದರೆ ಮತ್ತೆ ಇದೇನಿದು ತಲಾಟೆ, ನೀನು ಮಾಡ್ತಿರೋದು ಸರಿ ಇಲ್ಲ, ತಂದೆ ಹೇಳ್ದಂಗೆ ನೀವು ಕೇಳಬೇಕು ಅಂತ ಅಂದ್ಬಿಟ್ಟು ದಬಾಯಿಸ್ಬಿಟ್ಟು ಅವರು ಅವಳ ಮಾತು ಕೇಳಲ್ಲ. ಸೊ ವೆಂಕಮ್ಮನಿಗೆ ಈಗ ಅಡುಗತ್ತಿ ಮೇಲೆ ದೀಪ ಅಂತ ಅಂತಾರಲ್ಲ, ಅಥವಾ ಅಡುಗೋಡೆ ಮೇಲೆ ದೀಪ ಅಂತಾರಲ್ಲ, ಹಾಗಾಗ್ಬಿಡುತ್ತೆ. ಸೊ ಅವಳು ಹೇಳಿದ ಮಾತು ತಂದೆ ಕೇಳಲ್ಲ ಅಂತ ಗೊತ್ತಾಗುತ್ತೆ. ಅದಕ್ಕೆ ಏನು ಮಾಡ್ತಾಳೆ ವೆಂಕಮ್ಮ, ತನ್ನ ತಂಗಿ ಏನಿರ್ತಾಳಲ್ಲ ಭಾಗೀರಥಿ, ಅವಳನ್ನ ಕೇಳಿ ಅಂತ ಅವ್ರ ತಂದೆಗೆ ಹೇಳ್ತಾರೆ ಪಾಪಶಾಸ್ತ್ರಿಗೆ. ಪಾಪಶಾಸ್ತ್ರಿಯವರು ನಿನ್ನನ್ನು ಕೇಳಿದ್ದಾಯಿತು, ಅವಳ ಹತ್ರ ಬೇರೆ ಶಕುನ ಕೇಳಬೇಕಂತ ಅಂತಾರೆ, ಅದೊಂದು ಆಗ್ಬಿಡ್ಲಿ, ಅದನ್ನು ಕೇಳ್ಬಿಡ್ತೀನಿ ಅಂತ ಅಂತಾರೆ. ಅದಕ್ಕೆ ವೆಂಕಮ್ಮ ಏನು ಹೇಳ್ತಾರೆ ಅಂದರೆ, ಮದುವೆ ಆಗ್ತಿರೋಳು ಅವಳದ್ದು ಒಂದು ಮಾತನ್ನು ಕೇಳಿ ಅಂತ ಹೇಳ್ತಾರೆ. ಬಿಕಾಸ್ ವೆಂಕಮ್ಮನಿಗೆ ಆಲ್ರೆಡಿ ಗೊತ್ತಿರುತ್ತೆ, ತಾನು ತೋರ್ತಿರುವಂತಹ ತಾತ್ಸಾರ ಅಥವಾ ನೆಗ್ಲಿಜೆನ್ಸ್ ಏನಿದೆಯಲ್ಲ, ತನ್ನ ತಂಗಿಯಲ್ಲಿನೂ ಆಲ್ರೆಡಿ ಬೆಳೆದಿದ್ದು ನೋಡಿರ್ತಾಳೆ. ತಂಗಿ ಮೋಸ್ಟ್ಲಿ ಒಪ್ಪೋದಿಲ್ಲ ಅಂತ ಅಂದ್ಬಿಟ್ಟು ಅವಳು ಅಂದ್ಕೊಂಡಿರ್ತಾಳೆ. ಹಾಗಾಗಿ ಏನಾಗುತ್ತೆ, ತಂಗಿನ ಕೇಳಿ ಅಂತ ತಂದೆಗೆ ಹೇಳ್ತಾರೆ. ತಂದೆಯವ್ರೂ ಹೋಗಿ ಮಗಳ ಹತ್ರ ಮಾತಾಡ್ತಾರೆ, ಭಾಗೀರಥಿ ಹತ್ರ. ಭಾಗೀರಥಿಗೆ ಇಷ್ಟ ಇರುತ್ತೆ, ಅಷ್ಟರೊಳಗಡೆ ಅವಳ ಕಿವಿಗೆ ಬಿದ್ದಿರುತ್ತೆ ಈ ಏನಿದೆಯಲ್ಲ ಕಿರಿಮಗನಾದಂತಹ ಶೇಷಾಚಲ ಮತ್ತು ಭಾಗೀರಥಿಗೆ ಸಂಬಂಧ ಕೂಡಿಸುವಂಥದ್ದು ಏನು ಮ್ಯಾಟ್ರ್ ಇರುತ್ತಲ್ಲ, ಈ ಪರ್ಟಿಕ್ಯುಲರ್ ವಿಷಯ ನಮ್ಮ ಭಾಗೀರಥಿ ಕಿವಿಗೆ ಬಿದ್ದಿರುತ್ತೆ. ಬಟ್ ಭಾಗೀರಥಿಯ ಮನಸ್ಸಿನಲ್ಲಿ ಒಂದು ಗೊಂದಲ ಇರುತ್ತೆ, ಏನಂದರೆ ನಾನು ಅಕ್ಕಂಗೆ ಸಪೋರ್ಟ್ ಮಾಡಲಾ ಅಥವಾ ತನ್ನ ಮನಸ್ಸಲ್ಲಿರುವಂಥ ಹುಡುಗನ್ನ ಮದುವೆ ಆಗೋಣ ಅಂತ ಅಂದ್ಬಿಟ್ಟು. ಬಟ್ ಅವಳಿಗೆ ಆಸೆ ಇರುತ್ತೆ, ಬಟ್ ನಾನು ಮದುವೆ ಆದರೆ ನನ್ನ ಅಕ್ಕ ಏನು ನನ್ನ ಮೇಲೆ ಕಿಡಿಕಾರ್ತಾಳೋ, ಸಾಯೋ ತನಕ ಅವಳ ಹತ್ರ ನಾನು ಬೈಸ್ಕೊಂಡು ಅಥವಾ ಅವಳ ಶೋಷಣೆಗೆ ಒಳಗಾಗಬೇಕು ಅಂತ ಒಂದು ಮನಸ್ಸಲ್ಲಿರುತ್ತೆ. ಅವಾಗ ಏನು ಮಾಡ್ತಾಳೆ ಅವಳು, ತನ್ನ ತಂದೆ ಪಾಪಶಾಸ್ತ್ರಿಗಳು ಕೇಳೋದಕ್ಕೆ ಬಂದಾಗ, ನಿನಗೆ ಈ ಮದುವೆ ಇಷ್ಟ ಇದೆಯೋ ಇಲ್ಲೋ ಅಂತ ಕೇಳೋದಕ್ಕೆ ಬಂದಾಗ, ಅವಳು ಇಲ್ಲ ತಂದೆ ಇಲ್ಲ ಅಂತ ಹೇಳ್ತಾಳೆ ಅವ್ರ ತಂದೆಗೆ ತುಂಬ ಕೋಪ ಬರುತ್ತೆ. ದೊಡ್ಡ ಮಗಳು ಅದೇ ಥರ ಹೇಳ್ತಿದ್ದಾಳೆ. ಇವಾಗ ಚಿಕ್ಕ ಮಗಳು ನೋಡಿದ್ರೆ ಇನ್ನೂ 14-15 ವರ್ಷದ ಹುಡುಗಿ, ಇವಳೇ ಈ ರೀತಿ ತಿರುಗಿ ಮಾತಾಡ್ತಿದ್ದಾಳೆ ಅಂತ ಅಂದ್ಬಿಟ್ಟು ಒಂದು ಕೆಪಾಳಕ್ಕೆ ಹೊಡಿತಾರೆ, ಬರುತ್ತೆ. ಸೊ ಅವಾಗ ಏನು ಹೇಳ್ತಾಳೆ ಅಂತ ಅಂದರೆ, ಇಲ್ಲ, ನಾನು ಮದುವೆ ಆಗೋದಾದರೆ ನಾನು ಹುಡುಗನ ಹತ್ರ ಅಥವಾ ಶೇಷಾಚಲನ ಹತ್ರ ಮಾತಾಡಬೇಕು ಅಂತ ಹೇಳ್ತಾರೆ. ಸೊ ಅವರು ಒಪ್ಪಿದ್ದಾರೆ ಈ ಮದುವೆಗೆ ಅಂತ ಕೇಳ್ತಾರೆ. ಹೌದು, ಅವರು ಒಪ್ಪಾದ್ಮೇಲೆ ನಿನ್ನ ಹತ್ರ ಬಂದಿರೋದು ಅಂತ ಕೂಡ ಪಾಪಶಾಸ್ತ್ರಿ ಹೇಳ್ತಾರೆ. ಬಟ್ ಕಿರಿಯ ಮಗಳಾದ ಭಾಗೀರಥಿ ಒಂದು ಷರತ್ತಾಗ್ತಾಳೆ, ನಾನು ಹುಡುಗನಾದಂತಹ ಶೇಷಾಚಲನ ಹತ್ರ ಮಾತಾಡಲೇಬೇಕು, ಮಾತಾಡಾದ್ಮೇಲೆ ಈ ಮದುವೆಗೆ ನಾನು ಸಮ್ಮತಿ ಕೊಡೋದು ಅಥವಾ ಮದುವೆ ಆಗೋದು ಅಂತ ಅಂದ್ಬಿಟ್ಟು. ಆಗಿನ ಕಾಲದಲ್ಲಿ ಈ ರೀತಿ ಇರೋದಿಲ್ಲ.
ಮದುವೆಗೇನೆ ಮುಂಚೆನೇ ಹುಡುಗ-ಹುಡುಗಿ ಮದುವೆ ಮಾತಾಡೋದು ಈ ಥರ ಶಾಸ್ತ್ರಗಳು ಇರೋದಿಲ್ಲ. ಅದು ಕೇಳಿದ್ರೆ ಜನಗಳು ನಗ್ತಾ ಇರ್ತಾರೆ. ಬಟ್ ತಂದೆ ಆದವನಿಗೆ ಏನು ಮಾಡೋದಕ್ಕೆ ಕೈ ಕಟ್ದಂಗಾಗಿರುತ್ತೆ. ಕಿರಿಮಗಳು ಹೇಳ್ದಂಗೆನೆ ಓಕೆ ನಾನು ಅಂತ ಮಾತಾಡು ಅಂತ ಹೇಳ್ತಾಳೆ. ಬಟ್ ಹಂಗೆ ಹೇಳ್ಬಿಟ್ಟು ಹೋಗ್ತಾ ಇರ್ತಾನೆ. ಅವಾಗ ಭಾಗೀರಥಿ ಏನು ಹೇಳ್ತಾಳೆ, ಅಪ್ಪ ಅಂತ ಕೂಗ್ತಾಳೆ ಮತ್ತೆ. ಏನು ಅಂತ ಅಂತಾನೆ. ಹೇಗೆ ನಾನು ಅವ್ರನ್ನ ಮಾತಾಡ್ಸೋದು? ನೀವೇ ಈ ಮಾತುಕತೆ ಆಗೋ ರೀತಿ ಮಾಡಬೇಕು ಅಂತ ಅಂತಾರೆ. ತಂದೆಗೆ ಅದನ್ನು ಕೂಡ ನಾನೇ ಮಾಡಬೇಕಾ ಅಂತ ಕೋಪ ಬರುತ್ತೆ. ಬಟ್ ಅದನ್ನು ಏನು ಮಾಡೋಂಗಿಲ್ಲ. ಈ ಶೇಷಾಚಲನ ಹತ್ರ ಒಂದ್ಸರಿ ಮಾತಾಡ್ಕೊಂಬಂದು ಅವನು ಗುಡಿಲಿ ಪೂಜೆ ಕೆಲಸ ಮಾಡ್ತಿರೋದ್ರಿಂದ ಅವನ ಹತ್ರ ಮಾತಾಡ್ಕೊಂಬಂದು ಗುಡಿಲೇ ಮಾತಾಡಬೇಕು ಅಂತ ಅಂತಾರೆ. ಇದೆಲ್ಲ ಆದಮೇಲೆ ಲಾಸ್ಟಿಗೆ ಏನಾಗುತ್ತೆ ಅಥವಾ ಕೊನೆಯಲ್ಲಿ ಪುಸ್ತಕದ ಕೊನೆಯಲ್ಲಿ ಏನಾಗುತ್ತೆ ಅಂದರೆ ಈ ಅಕ್ಕಳಾದಂಥ ವೆಂಕಮ್ಮ ಮಾಡಿರುವಂತಹ ಪಿತೂರಿ ಮತ್ತು ಅಣ್ಣ ಅದರಲ್ಲಿ ಭಾಗಿಯಾಗಿರೋದು, ಅಣ್ಣನಾದ ಶ್ರೀನಿವಾಸ ವದಾನಿಗಳು ಭಾಗಿಯಾಗಿರೋದು ಗೊತ್ತಾಗುತ್ತೆ. ತಂಗಿಯಾದಂಥ ಭಾಗೀರಥಿ ದೇವಸ್ಥಾನದಲ್ಲಿ ಶೇಷಾಚಲನ ಜೊತೆ ಮಾತಾಡೋಕ್ಕೆ ಹೋದಾಗ ಎಲ್ಲ ವ್ಯೂವರ್ಸ್ ಹೇಳ್ತಾಳೆ, ನಾನೇನಾದ್ರೂ ನಿಮ್ಮನ್ನು ಮದುವೆ ಆಗಬೇಕು ಅಂದರೆ ನೀವು ಅಣ್ಣ ತಮ್ಮಂದಿರು ಪಾಲಾದ್ಮೇಲೆ ನಾನು ಮದುವೆ ಆಗೋದಂತಾರೆ. ಅವಾಗ ಕೇಳ್ತಾನೆ ಅವನು ಶೇಷಾಚಲ, ತಮ್ಮನಾದಂಥ ಶೇಷಾಚಲ, ಏಂತಕ್ಕೆ ನೀನು ಇದು ಬಿಗಿ ಪಟ್ಟಿಡ್ದಿದೀಯಾ ಅಂತ ಅಂದ್ಬಿಟ್ಟು. ಅವಾಗ ಹೇಳ್ತಾಳೆ, ಈ ರೀತಿ ಎಲ್ಲ ಹಿಂದೆ ಆಗಿದೆ, ನಿಮ್ಮ ಮೇಲೆ ಪಿತೂರಿ ನಡೆದಿದೆ ಅಂತ ಅಂದ್ಬಿಟ್ಟು. ಅದನ್ನು ತಿಳ್ಕೊಂಡಂಥ ಶೇಷಾಚಲ ಅವನೇ ಬಂದ್ಬಿಟ್ಟು ನೆಕ್ಸ್ಟು ಮದುವೆ ಆಗಬೇಕು ಅಂತ ಇದ್ದರೆ ನಾನು ತಾಳಿ ಕಟ್ಟೋದಕ್ಕಿಂತ ಮುಂಚೆ ನಮ್ಮಿಬ್ಬರ ಪಾಲಾಗಬೇಕು ಅಂತ ದೊಡ್ಡವ್ರನ್ನೆಲ್ಲ ಕೇಳ್ತಾನೆ. ಈ ರೀತಿ ಮೊದಲನೇ ಭಾಗದಲ್ಲಿ ಹೆಣ್ಣು ಒಂದು ಮನೇನ ಕಟ್ಟಿ ಬೆಳೆಸಿ ಮಾಡಿದ್ದಾದಮೇಲೆ 2ನೇ ಭಾಗದಲ್ಲಿ ಈ ಬುತ್ತಿ ಅಂತ ಏನು ಕರಿತೀವಲ್ಲ, 2ನೇ ಭಾಗದಲ್ಲಿ ಬಿರುಕು ಬಿಟ್ಟಿತು ಅಂತ ಒಂದು ಮುದ್ದಾದಂಥ ಸಂಸಾರ ಬಿರುಕು ಹೇಗೆ ಬಿಡುತ್ತದೆ ಅಂತ ಅಂದ್ಬಿಟ್ಟು ತಾರಸ್ ಅವರು ತುಂಬ ಸರಳ ರೀತಿಯಲ್ಲಿ ಈ ಬುಕ್ ಹೆಣ್ಣು ಕಟ್ಟಿದ ಮನೆಯಲ್ಲಿ ಕ್ಯಾಪ್ಚರ್ ಮಾಡಿದ್ದಾರೆ ಅಥವಾ ಸೆರೆ ಹಿಡಿದಿದ್ದಾರೆ. ಸೊ ನಿಮಗೇನಾದ್ರೂ ಈ ಬುಕ್ಕು ಓದಬೇಕು ಅನ್ಸಿದ್ರೆ ಹತ್ತಿರದ ಯಾವುದಾದ್ರೂ ಪಬ್ಲಿಕ್ ಲೈಬ್ರರಿಲಿ ನೀವು ತೊಗೊಂಡು ಓದ್ಬೋದು. ಈ ಪರ್ಟಿಕ್ಯುಲರ್ ಬುಕ್ನ ನಾನು ಪಬ್ಲಿಕ್ ಲೈಬ್ರರಿಯಿಂದನೇ ತೊಗೊಂಬಂದು ಓದಿದ್ದು. ಅದೇ ರೀತಿ ನೀವು ಪರ್ಚೇಸ್ ಕೂಡ ಮಾಡ್ಬೋದು. ಈ ಬುಕ್ಕು ₹145 ಅಷ್ಟೇ. ನಿಯರ್ ಬೈ ಯಾವುದೇ ಒಂದು ಆನ್ಲೈನ್ ಬುಕ್ ಶಾಪ್ ಇರ್ಬೋದು ಅಥವಾ ಸಪ್ನ ಬುಕ್ ಹೌಸ್ ಅಥವಾ ಬೇರೆ ಯಾವುದಾದ್ರೂ ಪುಸ್ತಕದ ಮನೆಗಳಲ್ಲಿ ಹೋಗಿ ನೀವು ಈ ಪುಸ್ತಕನ ಪರ್ಚೇಸ್ ಮಾಡ್ಬೋದು. ಹೋಪ್ಫುಲಿ ಈ ವಿಡಿಯೋದಲ್ಲಿ ಮಾಡಿದಂತಹ ಹೆಣ್ಣು ಕಟ್ಟಿದ ಮನೆ, ತಾರಾಸು ಅವರು ಬರೆದಿರುವಂತಹ ಈ ಬುಕ್ಕಿನ ವಿಮರ್ಶೆ ಇಷ್ಟ ಆಯಿತು ಅನ್ಕೋತೀನಿ ಫ್ರೆಂಡ್ಸ್. ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಅದೇ ರೀತಿ ಮುಂದಿನ ದಿನಗಳಲ್ಲಿ ನಿಮಗೆ ಯಾವ ಬುಕ್ನ ನಾನು ಓದಬೇಕು ಅಥವಾ ನೀವು ಓದಿರುವಂತಹ ಬುಕ್ನಲ್ಲಿ ಅತ್ಯುತ್ತಮವಾದ ಬುಕ್ ಯಾವುದು ಅಂತ ನನಗೆ ಈ ವಿಡಿಯೋ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸೊ ದಟ್ ನಾನು ಕೂಡ ಆ ಬುಕ್ಕನ್ನು ಕೂಡ ಓದಿ ಆ ಬುಕ್ಕಿನ ವಿಮರ್ಶೆ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಧನ್ಯವಾದಗಳು ಫ್ರೆಂಡ್ಸ್.